ಹೇಳ್ಲಾ? ಕೇಳಿಸ್ಕೊಳ್ರಪ್ಪ ಎಲ್ಲಾರು ಈ ಕಡೆ ನೋಡಿ. ನೀವು ಗೊತ್ತೋ ಗೊತ್ತಿಲ್ದೇನೋ ಏನಂದ್ರೆ ಈಗ ಇವ್ರು ಅಪ್ಪ ಅಮ್ಮ ಅವ್ವ ಅಂತ ಟ್ಯಾಟೂ ಹಾಕ್ಸ್ಕೊಂಡವ್ರೆ ಆಯ್ತಾ. ಅದು ನೀವು ಪ್ರೀತಿನ ತೋರ್ಪಡಿಸ್ಕೊಳಕ್ಕೆ ಅಂತ ಟ್ಯಾಟೂ ಹಾಕ್ಸ್ಕೊತೀರಾ. ಕೆಲವರು ಏನು ಅಂದ್ರೆ ಚೆನ್ನಾಗ್ ಕಾಣಿಸ್ಬೇಕು ಆಯ್ತಾ, ಯಾರಾದ್ರೂ ಫಿಲಂ ಹೀರೋ ಹೆಸರು ಆಮೇಲೆ ಏನಾದ್ರೂ ಹೆಸರುಗಳನ್ನ ಹಾಕೋತೀರಾ. ಆದ್ರೆ ಮೋಸ್ಟ್ ಆಫ್ ದ HIV ಕೇಸಸ್ ಟ್ಯಾಟೂ ಇಂದ ಬರ್ತಾ ಇರೋದು ಇವಾಗ. ಯಾಕಂದ್ರೆ ಟ್ಯಾಟೂ ಹಾಕೋರು ನೀಡ್ಲು ಚೇಂಜ್ ಮಾಡಿರ್ತಾರ ಇಲ್ವಾ ಗೊತ್ತಿರಲ್ಲ ಆಯ್ತಾ. ನೀವು ಗೊತ್ತಿಲ್ದೇನೆ ಟ್ಯಾಟೂ ಹಾಕ್ಸ್ಕೊತೀರಾ. ಒಂದ್ ಅಧ್ಯಯನದ ಪ್ರಕಾರ ತುಂಬಾ ಕಾಲೇಜು ಮಕ್ಕಳಲ್ಲಿ HIV ಸ್ಪ್ರೆಡ್ ಆಗ್ತಿರೋದು ಟ್ಯಾಟೂ ಇಂದ. ದಯವಿಟ್ಟು ಯಾರು ಟ್ಯಾಟೂಗ್ ಮೊರೆ ಹೋಗ್ಬೇಡಿ ಆಯ್ತಾ. ನಿಮ್ಮ ಅಮೂಲ್ಯವಾದ ಜೀವನನ ಈ ರೀತಿ ಸಣ್ಣ ಸಣ್ಣ ತಪ್ಪು ಮಾಡಿ ಗೊತ್ತೋ ಗೊತ್ತಿಲ್ದೇನೆ HIV ಪಾಸಿಟಿವ್ ಆಗೋದನ್ನ ತಡೆಗಟ್ಟಿ ಆಯ್ತಾ. ದಯವಿಟ್ಟು ಟ್ಯಾಟೂನ್ ಯಾರು ಹಾಕಿಸ್ಕೋಬೇಡಿ ಸರಿನಾ. ಹೇಳ್ತಾರೆ ಕೆಲವರು ರೀಸನ್ ಹೇಳ್ತಾರೆ, ನಾನು ನೀಡ್ಲು ಚೇಂಜ್ ಮಾಡಿ ಹಾಕ್ಸ್ಕೊಂಡೆ, ಅಲ್ಲಿ ಚೆನ್ನಾಗಿರೋ ಕಡೆ ಹಾಕ್ಸ್ಕೊಂಡೆ, ಈ ತರ ಎಲ್ಲ ರೀಸನ್ಸ್ ಹೇಳ್ತಾರೆ. ಟ್ಯಾಟೂ ಅವಶ್ಯಕತೆ ಐತಾ? ಅಪ್ಪ ಅಮ್ಮನ್ ಪ್ರೀತಿ ಎಲ್ಲಿರ್ಬೇಕು? ಹೃದಯದಲ್ಲಿರ್ಬೇಕು. ಅವ್ರನ್ನ ನಾವ್ ಕೊಡೋ ಗೌರವದಲ್ಲಿ ಇರ್ಬೇಕು. ಅದ್ಬಿಟ್ಟು ಟ್ಯಾಟೂ ಎಲ್ಲೆಲ್ಲ ಹಾಕ್ಸ್ಕೊಂಡು ತೋರ್ಸ್ಕೋಬಾರ್ದು ಆಯ್ತಾ. ಪ್ರೀತಿನ ಈ ತರ ಟ್ಯಾಟೂ ಹಾಕ್ಸ್ಕೊಂಡು ತೋರ್ಸ್ಕೋಬಾರ್ದು. ದಯವಿಟ್ಟು ಈ ರೀತಿ ತಪ್ಪುಗಳನ್ನ ಮಾಡ್ಬೇಡಿ ಮಕ್ಳ. ಇಲ್ಲ